ಬೀದರ್ನಲ್ಲಿ ಈ ಬಾರಿ ಅಲ್ಲಿ ಭಗವಂತ ಖೂಬಾ ಬಿಜೆಪಿ ಎಂಪಿ, ಆದರೆ ಕಾಂಗ್ರೆಸ್ನಿಂದ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ, 26 ವರ್ಷದ ಸಾಗರ್ ಖಂಡ್ರೆಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಅದನ್ನೇ ಲೇವಡಿ ಮಾಡಿದ್ದಾರೆ ಭಗವಂತ ಖೂಬಾ. ಅವ್ರು ಹೇಳ್ತಾರೆ, ತಂದೆ ಬಳಿ ದುಡ್ಡಿದೆ ಅಂತ ಅಂದ್ಬಿಟ್ಟು ಮಗನಿಗೆ ಹೆಣ್ಣು ಕೊಡೋಕ್ಕಾಗತ್ತಾ? ಸಾಗರ್ ಖಂಡ್ರೆ ವಿರುದ್ಧ ಖೂಬಾ ವ್ಯಂಗ್ಯ. ಅದೇ ಬೀದರ್ ಭಾಷೆಯಲ್ಲಿ ತಂದೆ ಹೆಸರಲ್ಲಿ ಲೋಟಂಗಿ ಅಂದರೆ ಲಾಗ ಹೊಡೆಯೋನು, ತಂದೆ ಹೆಸರಲ್ಲಿ ಲೋಟಂಗಿ ಹೊಡೆಯೋನು ಮನೆಗೆ ಹೆಣ್ಣು ಕೊಡಬೇಕಾದ್ರೆ ಸ್ವಂತ ಬಲ ಬೇಕು, ಅಪ್ಪನಿಗೆ ಆಸ್ತಿದೆ ಅಂತೇಳಿ ಕೊಡೋಕ್ಕಾಗತ್ತಾ? ಈ ರೀತಿ ಲೊಟಂಗಿ ಹೊಡೆಯೋನಿಗೆ ಹೆಣ್ಣು ಕೊಡ್ತಾರಾ ಅಂತ ಅಂದ್ಬಿಟ್ಟು ಪಕ್ಕ ಬೀದರ್ ಸ್ಟೈಲಲ್ಲಿ ಮಾತಾಡಿದ್ದಾರೆ. ಹುಡುಗನ ತಂದೆ ಎಷ್ಟೇ ಶ್ರೀಮಂತ ಆಗಿದ್ರು ಕೂಡ ಸ್ವಂತ ಬಲ ಬೇಕಲ್ಲ ಮಗನಿಗೂ, ಹುಡುಗನಿಗೆ ಸ್ವಂತ ಬಲ ಇಲ್ಲದಿದ್ದರೆ ಹೆಣ್ಣು ಕೊಡಲ್ಲ ರೀ ಅಂತಂದ್ಬಿಟ್ಟು ಭಗವಂತ ಖೂಬಾ ಒಂದು ರೀತಿಯಲ್ಲಿ ಟಕ್ಕರ್ ಅಂದರೆ ಈಶ್ವರ ಖಂಡ್ರೆಗೆ ಟಕ್ಕರ್ ಹೊಡೆದಿದ್ದಾರೆ. ಒಂದು ಕಡೆ ಅತಿ ಸಣ್ಣ ವಯಸ್ಸಿನ ಹುಡುಗ 26 ವರ್ಷದ ಸಾಗರ್ ಖಂಡ್ರೆ ಚುನಾವಣಾ ಅಖಾಡದಲ್ಲಿದ್ದಾರೆ. ಸಾಗರ್ ಖಂಡ್ರೆ ಹಿರಿಯ ನಾಯಕ ಭೀಮಣ್ಣ ಖಂಡ್ರೆ ಅವರ ಮೊಮ್ಮಗ. ಭೀಮಣ್ಣ ಖಂಡ್ರೆ ಅಖಿಲ ಭಾರತ ವೀರಶೈವದ ಅಧ್ಯಕ್ಷರಲ್ಲಾಗಿದ್ದಂಥವ್ರು, ಭಾಳ ದೊಡ್ಡ ಹೆಸರು. ಅವರ ಮಗ ಈಶ್ವರ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಖೂಬಾ ಅವರು BJP ಅಭ್ಯರ್ಥಿ. ಖೂಬಾ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಈಗ ಗೊತ್ತಾ, ನಾವು ಯಾರಿಗಾರ ನಮ್ಮ ಮನೆಗಿಂದ ಹುಡುಗಿ ಕೊಡ್ಬೇಕಾದ್ರೆ ತಂದಿ ಮ್ಯಾಗ ಲೊಟ್ಟಂಗಿ ಹೊಡೆಯವನಿಗೆ ಯಾರಾದ್ರೂ ಇವತ್ತು ಹುಡುಗಿ ಪಸಂದ್ ಮಾಡ್ತಾರೇನ್ರಿ ಹೇಳಿ? ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡೋನಿಗೆ ಮಾತ್ರ ಹುಡುಗಿ ಕೊಡ್ತಾರೆ. ಗೊತ್ತಾ, ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ. ತಂದಿ ಎಷ್ಟೇ ಶ್ರೀಮಂತ ಇರಲಿ, ಅಗರ್ಭ ಶ್ರೀಮಂತ ಇರಲಿ, ತಂದಿ ಹೆಸರು ಮೇಲೆ ಲೊಟ್ಟಂಗಿ ಹೊಡೆಯವನಿಗೆ ಯಾರು ಇವತ್ತು ಹುಡುಗಿನೂ ಪಸಂದ್ ಮಾಡಿದಿಲ್ಲ, ಹುಡುಗಿ ಕುಟುಂಬದನ್ನು ಪಸಂದ್ ಮಾಡಿದಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರಿಸ್ಥಿತಿ ತಂದೆ ಹೆಸರು ಮ್ಯಾಗ ಲೊಟ್ಟಂಗಿ ಹೊಡೆಯುವಂಥದ್ದು. ಈಗ ಗೊತ್ತಾ, ನಾವು ಯಾರಿಗಾರ ನಮ್ಮ ಮನೆಗಿಂದ ಹುಡುಗಿ ಕೊಡ್ಬೇಕಾದ್ರೆ ತಂದಿ ಮ್ಯಾಗ ಲೊಟ್ಟಂಗಿ ಹೊಡೆಯವನಿಗೆ ಯಾರಾದ್ರೂ ಇವತ್ತು ಹುಡುಗಿ ಪಸಂದ್ ಮಾಡ್ತಾರೇನ್ರಿ ಹೇಳಿ? ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡೋನಿಗೆ ಮಾತ್ರ ಹುಡುಗಿ ಕೊಡ್ತಾರೆ. ಗೊತ್ತಾ, ಹುಡುಗಿ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕರಾವಳಿಯ ಪ್ರಭಾವಿ ಬಿಜೆಪಿಯ ಅಭ್ಯರ್ಥಿಗಳು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕರಾವಳಿಯ ಬಿಜೆಪಿ ಕಲಿಗಳು ಎಕ್ಸ್ಕ್ಲೂಸಿವ್. ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿಯ 3 ಜನ ಅಭ್ಯರ್ಥಿಗಳ ಮಹಾ ಸಂಗಮ ಆಗಿದೆ. ಮಂಗಳೂರು, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಕಾರವಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡದಿಂದ, ಉಡುಪಿ ಚಿಕ್ಕಮಗಳೂರಿನಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಹಾಗೆ ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ನಳಿನ್ ಕುಮಾರ್ ಕಟೀಲ್ ಬಿಟ್ಟರೆ ಬೇರೆ ಯಾರೂ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಚೌಟ ಅವ್ರಿಗೆ ಸಿಗ್ತಾ, ಅಥವಾ ಚೌಟ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕಾಗಿ ಸಿಗ್ತಾ? ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದಿದ್ರೆ ಯಾಕೆ? ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪಾರ್ಟಿಯಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ನಮ್ಮ ಧರ್ಮ. ಹಿರಿಯರು ಯಾವ ಯೋಚನೆ ಇಟ್ಕೊಂಡು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗೆ ಕಾರ್ಯಕರ್ತನಿಗೆ ಪಾರ್ಟಿಯ ಜವಾಬ್ದಾರಿ ಕೊಟ್ಟರೆ ಪಾರ್ಟಿಯ ಜವಾಬ್ದಾರಿಯ ಕೆಲಸ, ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ